ಚಳಿಗಾಲ ಅಧಿವೇಶನ ಡಿಸೆಂಬರ್ 9ರಿಂದ ಸಭೆ ಮಾಡಿದ್ವಿ. ತಯಾರಿ ನೋಡಬೇಕು. ನಮ್ಮದು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಏನೇನು ತಯಾರಿ ಆಗಿದೆ, ಏನಾರ ನಮ್ಮಿಂದ ಅಡಿಷನಲ್ ಹೆಲ್ಪ್ ಬೇಕಾದ್ರೆ ಮಾಡಲಿಕ್ಕೆ ಮಾಡಿದ್ವಿ. ಈಗಾಗಲೇ ಡಿ ಸಿ ಅವ್ರ ನೇತೃತ್ವದಲ್ಲಿ ಸಂಪೂರ್ಣ ತಯಾರಿ ಆಗಿದೆ. ಸೊ ಅಂಥದ್ದು ಯಾವುದೇ ಬಾಕಿ ಅಂತ ಇಲ್ಲವಲ್ಲ. ಈಗ ಕಳೆದ 20 ವರ್ಷಗಳು ನಡೀತಾ ಇದೆ. ಹಿಂಗಾಗಿ ಹೆಚ್ಚು ಕಮ್ಮಿ ಪ್ರತಿ ವರ್ಷ ಏನು ಸಮಸ್ಯೆ ಇದ್ದರೆ ಸುಧಾರಣೆ ಮಾಡುವಂಥ ಪ್ರಯತ್ನ ಆಗ್ತಿದೆ. ಈ ಸಲ ಅಚ್ಚುಕಟ್ಟಾಗಿ ಆಗ್ಬೇಕಂತ ಡಿ ಸಿ ಅವ್ರ ನೇತೃತ್ವದಲ್ಲಿ ಮಾಡ್ತಾ ಇದ್ದೀವಿ. ಹೆಚ್ಚು ಕಮ್ಮಿ ಎಲ್ಲ ಪೂರ್ಣ ತಯಾರಿ ಆಗಿದೆ. ಪ್ರತಿ ವರ್ಷ ಅಧಿವೇಶನಕ್ಕಿಂತ ಪ್ರತಿಭಟನೆಗಳೇ ಜಾಸ್ತಿ ಸದ್ದು ಮಾಡ್ತಾರೆ. ಈ ಬಾರಿ ಏನಾದರೂ ತಗ್ಗಿಸ್ಲಿಕ್ಕೆ ಅಂದ್ರೆ ಪ್ರಾಥಮಿಕ ಹಂತದಲ್ಲಿ ಇರ್ತಕ್ಕಂಥ ಸಮಸ್ಯೆನ ಇಲ್ಲೇ ಬಗೆಹರಿಸಿ ಪ್ರತಿಭಟನೆ ಬಾರದಂತೆ ಆ ರೀತಿ ಇಲ್ಲ, ಅದನ್ನೇನು ಮಾಡ್ಲಿಕ್ಕೆ, ಯಾಕಂದ್ರೆ ಅವರು ನಾವೇ ಕೊಡ್ತೀವಿ, ನಾವು ಸರ್ಕಾರ ಗಮನ ಸೆಳಿತೀವಿ ಅಂತ ಬರ್ತಾರಲ್ಲ. ಹಿಂಗಾಗಿ ನಾವೇನು ಮಾಡಲಿಕ್ಕೆ ಆಗೋಲ್ಲ. ಮತ್ತು ಅದು ಯಾವ ರೀತಿ ಇದೆ, ಹೇಗಿದೆ ನಮ್ಗೆ ಗೊತ್ತಾಗೋಲ್ಲ ಮುಂಚೆ. ಸೊ ಕನ್ಸರ್ನ್ ಮಂತ್ರಿ ಬಂದಾಗ ಅದಕ್ಕೆ ಅದ್ರದ್ದು ಎಷ್ಟು ಡೆಪ್ತ್ ಇದೆ, ಏನಿದೆ ಅವ್ರ ಡಿಮಾಂಡು ಗೊತ್ತಾಗ್ತದೆ. ಮತ್ತು ಅವ್ರಿಗೊಂದು ಆಸೆ, ಇಲ್ಲಿ ಬರ್ತಾರೆ, ಎಲ್ಲರೂ ಸಿಗ್ತಾರೆ, ಸೊ ನಮ್ಮ ಸಮಸ್ಯೆ ಹೇಳ್ಬೇಕಂತ ಅವ್ರಿಗೊಂದು ಅಭಿಲಾಷೆ ಇದೆ ರೀ. ಅವರು ಹೀಗಾಗಿ ಅದನ್ನು ಕಟ್ಟು ಮಾಡಲಿಕ್ಕೆ ನಮ್ಮ ಕಡೆ ಇಲ್ಲ. ಆದರೆ ಅದನ್ನು ಸರಿಯಾದ ರೀತಿಯಿಂದ ಅವರಿಗೆ ಇಲಾಖೆಯವ್ರನ್ನ ಭೇಟಿ ಮಾಡಿಸಿ, ಮಂತ್ರಿಗಳನ್ನು ಭೇಟಿ ಮಾಡಿಸಿ, ಸೆಕ್ರೆಟ್ರಿ ಭೇಟಿಯಾಗಿ ಮಾಡೋದೊಂದು ನಮಗೆ ಆಯಾ ಇಲಾಖೆಯವ್ರು ಮಾಡ್ತಾರೆ. ಅದ್ರ ಸೊ ಅವ್ನು ಭೇಟಿ ಮಾಡಿಸೋದು, ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಮಂತ್ರಿಗಳ ಟೈಮ್ ತೊಗೊಳ್ಳೋದು ಅವ್ರು ಮಾಡ್ತಾರೆ. ಸರ್, ಈಗ ಡಿಸೆಂಬರ್ 10ರಂದು ಪಂಚಮಸಾಲಿಗೆ 2A ಮೀಸಲಾತಿ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಟ್ರ್ಯಾಕ್ಟರ್ನಿಂದ ಮುತ್ತಿಗೆ ಹಾಕ್ತೇವೆ ಅನ್ನೋ ಒಂದು ಮಾತನ್ನ ಕೂಡ ಇವು ಪಂಚಮಸಾಲಿ ಜಗದ್ಗುರುಗಳು ಹೇಳಿದ್ದಾರೆ. ಈಗಾಗಲೇ ಹೇಳಿದ್ದಾರೆ. ಅದು ಅದರಲ್ಲಿ ಪಾಠ. ಯಾಕಂದ್ರೆ ಎಲ್ಲರೂ ಮಾಡ್ತಾ ಇದ್ದಾರೆ. ಅದೇನು ಅದರಲ್ಲಿ ಅದು ಒಂದು ಎಲ್ಲರಲ್ಲಿ ಮಾಡೋದ್ರಲ್ಲಿ ಅವರು ಒಂದು ಟೈಪ್ ಮಾಡ್ತಿದ್ದಾರೆ. ಅವರು ವಿನೂತನವಾಗಿ ಟ್ರ್ಯಾಕ್ಟರ್ ಮೂಲಕ ಬರ್ತೀವಿ ಅಂತ ಹೇಳಿದ್ದಾರೆ. ಬರ್ತಾರೆ. ಅವ್ರು ಸಂಬಂಧಪಟ್ಟ ಮುಖ್ಯಮಂತ್ರಿನೋ ಯಾರೋ ಅದಕ್ಕೆ ಅಧಿಕಾರಿಗಳನ್ನು ಭೇಟಿ ಆಗ್ತಾರೆ. ಸೊ ಅವರಿಂದ ಭರವಸೆ ನಂತರ ಹೋಗುವಂಥ ಒಂದು ವಾಡಿಕೆ. ಸರ್, ಪ್ರತಿ ವರ್ಷ ಬೆಳಗಾವಿಯಲ್ಲಿ ಅಧಿವೇಶನ ಆಗುತ್ತೆ. ಆದರೂ ಉತ್ತರ ಕರ್ನಾಟಕದ ಸಮಸ್ಯೆಗಳಿಗೆ ಧ್ವನಿ ಆಗುವುದಿಲ್ಲ. ಬರೀ ಅದು ಪ್ರವಾಸದ ಕೇಂದ್ರವಾಗಿ ಮಾರ್ಪಟ್ಟಿದೆ ಅನ್ನೋ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ. ಇಲ್ಲ, ಮುಂಚೆ ಆಗಿತ್ತು. ಈಗ ಬರ್ತಾ ಈಗ ಅದಕ್ಕೆ ಸೀರಿಯಸ್ ಆಗಿ ಮಾಡ್ತಿದ್ದಾರೆ. ಮುಂಚೆ ನೀವು ಹೇಳ್ದಂಗೆ ಅದಕ್ಕೆ ಪ್ರಾಮುಖ್ಯತೆ ಇರಲಿಲ್ಲ. ಈಗ ಕಳೆದ 5-6 ವರ್ಷಗಳಿಂದ ಅದಕ್ಕೆ ಸೀರಿಯಸ್ನೆಸ್ ಬಂದಿದೆ, ಮಾಡ್ತಾರೆ. ಓಕೆ ಸರ್, ಕೊನೆಯದಾಗಿ ಬೆಳಗಾವಿಯಲ್ಲಿ ಈಚೆಗೆ ಏನು ಹದಗೆಡ್ತಾ ಇದೆ ಅನ್ನುವಂಥ ಮಾತು ಕಳೆದ 1 ವಾರಗಳಲ್ಲಿ ಕೂಡ 4-5 ಪ್ರಕರಣಗಳು ಬೆಳಕಿಗೆ ಬಂದಿದೆ ಸರ್, ಬೆಳಗಾವಿ ಸಿಟಿ ಮತ್ತು ಬೆಳಗಾವಿ ಜಿಲ್ಲೆ. ಎಲ್ಲಾನು ಮಾಡ್ತಾರೆ ಪೊಲೀಸರು. ಅವ್ರ ಗಮನಕ್ಕೆ ಬಂದಾಗ ಮಾಡ್ತಾರೆ. ಇನ್ನು ಕೆಲವು ನಮ್ಗೆ ಗೊತ್ತಿಲ್ಲದೆ ದೂರ ಎಲ್ಲೋ ಆಗ್ತಾವೆ. ಅದೇನು ಮಾಡ್ಲಿಕ್ಕೆ ಆಗೋಲ್ಲ. ಸೊ ಆದಷ್ಟು ಪ್ರಿವೆಂಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ವಿ ಇಲಾಖೆ. ಸೊ ಹಂಗಾದ್ಮೇಲೆ ಘಟನೆ ಆದಮೇಲೆ ಸೀರಿಯಸ್ ಆ್ಯಕ್ಷನ್ ತೊಗೊಂಡಾರ. ಭಾಳಷ್ಟು ಮೊನ್ನೆ ದರೋಡೆ ಆಗಿತ್ತು. ಮೊನ್ನೆಯವರ ವೆಹಿಕಲ್ ಮರ್ಡರ್ ಮಾಡಿ ವೆಹಿಕಲ್ ಆಕ್ಸಿಡೆಂಟ್ ಅಂತ ತೋರಿಸಿದ್ರು. ಅದನ್ನೆಲ್ಲ ಪೊಲೀಸರು ಅದನ್ನು ಡಿಟೆಕ್ಟ್ ಮಾಡುವಂಥ ಪ್ರಯತ್ನ ಮಾಡ್ತಾರೆ. ಪೊಲೀಸ್ಗಳಿಂದ ಮಾಡ್ತಾರೆ. ಪ್ರತಿ ವರ್ಷ ಅಧಿವೇಶನದ ಸಂದರ್ಭದಲ್ಲಿ ಮಹಾಮೇಳವಾಗುತ್ತೆ. ಕಳೆದ ಬಾರಿ ಕೂಡ ಅದಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ಈ ಬಾರಿ ಮತ್ತೆ ಅನುಮತಿ ಕೊಡ್ತಾರ ಅಥವಾ ಅನುಮತಿ ಅವಾಗ ನಾವು ಕೊಟ್ಟಿಲ್ಲ. ಅವಾಗ ಕೊಟ್ಟಿಲ್ವ? ಕಾಂಗ್ರೆಸ್ನವರಿಗೆ ಕರಾಳ ದಿನಾಚರಣೆಗೆ ಅನುಮತಿ ಕೊಡೋದಿಲ್ಲ ಅಂದ್ರು. ಆದ್ರೂ ಕೂಡ ಪೊಲೀಸ್ ಅವರ ಏನು ಭದ್ರತೆಯಲ್ಲಿ ಕೂಡ ಅವಕಾಶ ಕೊಟ್ಟರು ಮೆರವಣಿಗೆಗೆ. ಮೆರವಣಿಗೆ ಏನು ಮಾಡಿಲ್ಲ. ಒಂದು ಕಡೆ ಎಲ್ಲ ಕೂತು ಪ್ರತಿಭಟನೆ ಅವ್ರ ಭಾಷೆನ ಅವ್ರು ತಮ್ಮ ಸೀಮಿತವಾಗಿ ಮಾಡ್ತಾರೆ. ಆದ್ರೆ ನಾವು ಪೊಲೀಸ್ ಅಂತ ಅವ್ರ ಮ್ಯಾಗ ಕೇಸ್ ಹಾಕಿದ್ದೀವಿ. ಹಾಕಿಲ್ಲ ಅಂತ ಏನಾದ್ರು ಹಾಕ್ತೀವಿ. ಸೊ ಆ ರೀತಿ ನೋಡೋಣ. ವಿನೂತನ ಪ್ರತಿಭಟನೆ ಮಾಡ್ತಾರೆ. ನೀವು ಹೇಳ್ದಂಗೆ ಏನೊಂದು ಶಾಶ್ವತ ಪರಿಹಾರ ಕಂಡಿಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಏನೋ.